ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಾಡಾಪುರ ಗ್ರಾಮಕ್ಕೆ ಬಂದಿದ್ದೇವೆ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಾವು ಇಲ್ಲಿ ಸುತ್ತಮುತ್ತ ತಿರುಗಾಡಿ ಇಲ್ಲಿ ತರಕಾರಿ ಬೆಳೆಯಂಥ ರೈತರನ್ನ ನಿಮಗೆ ಸಂದರ್ಶನ ಮಾಡಿ ನಿಮಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ವಿ. ಅದೇ ರೀತಿ ಇವತ್ತಿನ ಕಂತಿನಲ್ಲ ಇಲ್ಲಿನ ಒಬ್ಬ ಹಿರಿಯ ರೈತರಾಗಿರುವಂತಹ ನಾಯ್ಕು ರತ್ನಪ್ಪ ಕೋರೆ ಅವ್ರನ್ನ ಮಾತಾಡಿಸಿ ಅವರು ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ, ಈ ಕಬ್ಬಿಂದ ಹೇಗೆ ಈ ತರಕಾರಿ ಬೆಳೆಗಳಿಗೆ ಇವರು ಬಂದರು, ಆಮೇಲೆ ಈ ತರಕಾರಿ ಬೆಳೆ ಅಂತಂದಾಗ ಅದರಲ್ಲೂ ಇವರು ನಾವು ಮೊದಲು ತೋಟಕ್ಕೆ ಇಲ್ಲಿ ಬಂದಾಗ 10 ಗುಂಟೆಯಾಗಿ ಬ್ಯಾಚ್ ವೈಸ್ ಇವರು ಗಜರಿಯನ್ನು ಹಾಕಿದರು. ಒಂದು 2 ತಿಂಗಳ ಗಜರಿ ಇತ್ತು, ಒಂದು ತಿಂಗಳ ಗಜರಿ ಇತ್ತು, ಒಂದು ಇವಾಗ ನಾಟಿ ಮಾಡೋಕ್ಕಂತ ರೆಡಿ ಮಾಡಲಿಕ್ಕೆ ಒಂದು ಪ್ಲಾಟನ್ನು ಮಾಡಿದರು. ಅಂದರೆ ಇದನ್ನು ಗಜರಿ ನಾವು ನಾಟಿ ಮಾಡಬೇಕಂದ್ರೆ ಯಾವ ರೀತಿ ಒಂದು ಪ್ಲ್ಯಾನ್ ಮಾಡಿ ಒಂದು ನಾಟಿ ಮಾಡಬೇಕು, ಯಾವ ತಿಂಗಳಲ್ಲಿ ನಾವು ನಾಟಿ ಮಾಡಬೇಕು, ಮತ್ತು ಇದರ ಆರ್ಥಿಕತೆ ಅಂತ ಬಂದಾಗ ಏನೆಲ್ಲ ಇದರದ್ದು ಪರಿಸ್ಥಿತಿ ಇದೆ ಅನ್ನೋದನ್ನು ಅವ್ರನ್ನ ಕೇಳಿ ತಿಳ್ಕೊಂಡು ಬರೋಣ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ 2ನೇ ಭಾಗವಾಗಿ ಇನ್ನೊಬ್ಬ ರೈತರಾಗಿರುವಂಥ ಶ್ರೀ ಮಹೇಶ್ ಮಾಳಿ ಅವ್ರನ್ನ ಮಾತಾಡಿಸಿ ಈ ಒಂದು ಗಜರಿಯಲ್ಲಿ ಈ ರೀತಿ ಒಂದು ಹೊಲ ಮಾಡಬೇಕಾದ್ರೆ ಇದರಲ್ಲಿ ಪ್ರಮುಖವಾಗಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳು, ಅಂದರೆ ಇದಕ್ಕೆ ಯಾವ್ಯಾವ ರೋಗ ಕೀಟ ಬರುತ್ತೆ, ಆ ರೋಗ ಕೀಟಗಳಿಗೆ ಏನು ಸ್ಪ್ರೇ ಕೊಡಬೇಕು, ಮತ್ತು ಇದ್ರ ರಿಯಾಲಿಟಿ ಏನಿದೆ. ಈ ಗಜರಿ ಬೆಳೆ ಅಂತ ತೊಗೊಂಡಾಗ ಇದು ಒಂಥರ ಲಾಟ್ರಿ ಬೆಳೆ ಅಂತಲೂ ಭಾಳಷ್ಟು ಜನನು ಹೇಳ್ತಾರೆ. ಆ ರೀತಿಯಲ್ಲಿ ಇವರ ಒಂದು ಅಭಿಪ್ರಾಯ ಏನು ಅನ್ನೋದರ ಕುರಿತು ಇವರನ್ನು ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಇಲ್ಲಿ ಬೆಳಗಾವಿ ಸುತ್ತಮುತ್ತ ತಿರುಗಾಡಿ ಜೈನ್ ರೈತರದು, ಆಮೇಲೆ ಒಳ್ಳೊಳ್ಳೆ ಪ್ರೋಗ್ರೆಸಿವ್ ಫಾರ್ಮರ್ ಸರ್, ಅಂದರೆ ಚೆನ್ನಾಗಿ ಯಾರು ಬೆಳೆಗಳನ್ನು ಮಾಡ್ತಾ ಇದ್ದಾರೆ ಅಂಥ ರೈತರುಗಳನ್ನು ಹುಡುಕಿ ನಾವು ಅವ್ರದ್ದೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದೇ ರೀತಿ ನಮಗೆ ಶ್ರೀ ಪ್ರವೀಣ್ ಕೋರೆ ಅವರು ಪರಿಚಯ ಆದರು. ಶ್ರೀ ಪ್ರವೀಣ್ ಕೋರೆ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವೊಂದು ಸೀಸನ್ ವೈದು ಪ್ಲ್ಯಾನ್ ಮಾಡಿ ಗಜ್ರಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಈ ರೀತಿ ನಾನಾ ರೀತಿಯ ತರಕಾರಿಗಳನ್ನು ಮಾಡ್ತೀರಾ ಅಂತ ಅವ್ರು ಹೇಳ್ತಾಯಿದ್ರು. ನೀವು ಯಾವ ರೀತಿ ಕೃಷಿ ಮಾಡ್ತೀರಾ ಅನ್ನೋದರ ಕುರಿತು ಒಂದು ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡೋಣ ಸರ್ ಇವತ್ತು. ಸರ್, ಮೊದಲನೇದಾಗಿ ಕೇಳೋದಿದ್ರೆ ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀವಿ ಸರ್? ನಾವು ದಂಡಿಂದ ಕೃಷಿ ಮಾಡ್ಕೊತ ಬಂದೀವಿ ರೀ. ನಾವೇನ ಸಾಲಿ ಕಲ್ತಿಲ್ಲ, ಏನಿಲ್ಲ. ನಾವು 25 ವಯಸ್ಸಿನಾಗ ಅಂದ್ರೆ ನಾವು ಕೃಷಿಯಾಗ ಇದೀವಿ ರೀ. ನಿಮ್ಗೆ ಎಷ್ಟು ರೀ ವಯಸ್ಸು? ನಮ್ಮದು 77 ರೀ. 77 ಏನಾನು ಮಾಡಕತ್ತೀರಿ ಕೃಷಿ? ಏನ ಬಿ ಕೃಷಿ ಮಾಡತ್ತೇವ್ರಿ. ಅವಾಗೆಲ್ಲ ಹೆಂಗಿತ್ತು ಸರ್ ಕೃಷಿ? ಏನೇನ್ ಕೃಷಿ ಅಂದ್ರೆ ನಾವು ಕಬ್ಬ ಹಾಸಿದ್ದೀವಿ ರೀ. ಅವಾಗ ಐತ್ರಿ ಕಬ್ಬ? ಕಬ್ಬ ಐತ್ರಲ್ಲ ಅವಾಗ. ದೇಶಿ ಕಬ್ಬ ಐತ್ರಿ. ದೇಶಿ ಕಬ್ಬ ಐತ್ರಿ. ಅದು ದೇಶಿ ಕಬ್ಬ ನಾವು ಆಗಸ್ಟ್ ತಿಂಗಳಾಗ ಮಾಡ್ತಿದ್ದೀವಿ ರೀ. ನಮ್ಮ ಅಪ್ಪಗಳು ನಮ್ಮ ಸಂಗಟ ಇದ್ರು, ನಾವು ಅವ್ರು ಕಲಿಸ್ತಿರು, ನಾವು ಮಾಡ್ತಿದ್ದೀವಿ. ಮತ್ತು ದೇಶಿ ಕಬ್ಬ ಈಗ ಘಾನ ಮಾಡ್ತಿದ್ದೀವಿ, ಬೆಲ್ಲ ಮಾಡ್ತಿದ್ದೀವಿ ನಾಳೆ. ಅಂದ್ರೆ ಜಾಸ್ತಿ ಕಾರ್ಖಾನೆಗಳು ಇಲ್ಲಾಗಿದ್ರು. ಇಲ್ಲ, ಬೆಲ್ಲಕ್ಕೆ ಅಟ್ಟ ಯೂಸ್ ಮಾಡ್ತಿದ್ದೀವಿ ನಾವು. ಆಯ್ತು, ಬೆಲ್ಲಕ್ಕೆ ಯೂಸ್ ಮಾಡ್ಕೊಂಡು ಕೆಸಿಂದ ನಾವು ಥೋಡೆ ಮಾರ್ಕೆಟಿಗೆ ಹಚ್ಕೊಡ್ತಿದ್ವಿ ಬೆಲ್ಲ ಇಲ್ಲ ಮನೆಗೆ ಎಷ್ಟು ವಾಪರ್ಸಿದ್ದೀರಿ ನಾವು ಕಬ್ಬಿ. ಅಂದ್ರೆ ನಿಮ್ಮ ಮನೆಗೆಲ್ಲ ಬೆಲ್ಲದ ಊಟನೇ ರೀ ಅವಾಗ? ಬೆಲ್ಲದ ಊಟ. ಸಕ್ರೆ ಇಲ್ಲ, ಸಕ್ರೆ ಇಲ್ಲ, ಬೆಲ್ಲದ ಊಟ. ಸಿಹಿ ಊಟ ಅಂದ್ರೆ ಬೆಲ್ಲದ ಊಟ. ಬೆಲ್ಲದ ಊಟ. ಒಟ್ಟು ಅವಾಗ ಎಷ್ಟು ಎಕರೆ ಭೂಮಿ ಇತ್ತು ಸರ್ ಅವಾಗ? ಅವಾಗ ನಮ್ಮದು ಅಪ್ಪಗಳ್ದು ಅಂದ್ರೆ ಒಂದು 10 ಎಕರೆ ಅಡಿ ಇತ್ತು. ನಾವು ಎಲ್ಲರೂ ಕೂಡಿದ್ದೀವಿ. 10 ಎಕರೆ ಇತ್ತು. 10 ಎಕರೆ ಇತ್ತು. ಅವಾಗೆಲ್ಲ ಏನ್ ಕಮ್ತಾ ಮಾಡ್ತಿದ್ರು ಸರ್? ಏನ್ ಕೃಷಿ ಮಾಡ್ತಿದ್ರು? ನಾವು ಭತ್ತ ಹಾಕ್ತಿದ್ದೀವಿ ರೀ, ಈ ಥರ ಜೋಳ ಹಾಕ್ತಿದ್ವಿ ರೀ, ಗೊಂಜಾಳ ಹಾಕ್ತಿದ್ವಿ ರೀ, ನಮ್ಮ ಹತ್ತಿ ಹಾಕ್ತಿದ್ವು, ನಮ್ಮದು ಕಾರ್ಜಾಳ ಅಂತ ಹೇಳಿ ಹಾಕ್ತಿದ್ವಿ ಅವಾಗ. ಮಾಮೂಲಿ ಜೋಳ ಸರ್? ಬಿಳಿ ಜೋಳ ಇಲ್ರಿ, ಕಾರ್ಜಾಳ ಅಂತ ಹೇಳಿ ಈ ಥರ ಕಾರ್ಜಾಳ. ದೇಸಿ ಜೋಳ. ಆಯ್ತು. ಇದು ನಮ್ಮ ಇದು ಬಿಳಿಜಾಳ ಪಕ್ಷ ಕಾರ್ಜಾಳ ತಾಕತ್ ಹೆಸ್ರಿ ಆಳೆ. ಆ ಕಾರ್ಜಾಳ ಮಾಡ್ತಿದ್ವಿ ನಾವು. ಅವಾಗೆಲ್ಲ ಎಲ್ಲ ಮಂದಿ ತಿನ್ನೋದು ಅದೇ? ಮಂದಿ ತಿನ್ನೋದು ಅದ. ಸರ್, ಈಗ ಅವಾಗ ಕಬ್ಬು ಇತ್ತಂದ್ರೆ ನೀರು ಇತ್ತ ಸರ್ ಆ ಕಾಲದಾಗ? ಆ ಕಾಲದಾಗ ಬೋರ್ಗಳು ಇಲ್ಲಾಗಿದ್ರು, ಬಾವಿ ನೀರು ಕಡಿಮೆ ಇದ್ರು ಹೇಳಕ್ಕೆ. ಬಾವಿ ನೀರು ಭಾಳ ಅಂದ್ರೆ ಎಷ್ಟು 30 ಫುಟ್ ತೆಗೆದ್ರೆ ನೀರು ಬರೋದು ರೀ.
ಅದಕ್ಕೇನು ಇಂಜಿನ್ ಹಚ್ಚಿದ್ರೆ ನೀವು ಎತ್ತುಗಳೇ ಹೊಡಿಸ್ತಿದ್ರಿ ಕಬ್ಬು? ಎತ್ತುಗಳೇ ನಾವು ಮಟ್ಟಿ ಅದು ಹೂಡಿ ಮಟ್ಟಿ ಅಂದ್ರೆ ಎತ್ತುಗಳೇ ನಾವು ಇದು ಜಗ್ತಿದ್ರು ನಾವು, ನೀರ್ ಜಗ್ತಿದ್ರು ಒಳಗಿನ. ಅಂದ್ರೆ ಎತ್ತುಗಳು ತಿರುಗಬೇಕು, ನೀರ್ ಹೇಳ್ಬೇಕು, ಮೀನ್ ಹಾರಿ ಬರ್ತಿದ್ವು, ಒಂದ್ ಜಾಗದಾಗ ಬಿದ್ದು ಅಲ್ಲಿಂದ ಅಲ್ಲಿಂದ ಹೊಡೆದ್ವಿ. ಹಂಗಂದ್ರೆ ನೀವು 1 ಎಕರೆ ನೀರ್ ಉಣಿಸ್ಬೇಕಂದ್ರೆ ಎಷ್ಟು ಟೈಮ್ ಬೇಕು ಸರ್? 1 ಎಕರೆ ನೀರು 7-8 ದಿವಸ 7-8 ದಿವಸ 7-8 ದಿವಸ ಬರಗಾಲ ಬಿತ್ತಂದ್ರೆ ಬೆಳೆ ಹೋಯ್ತು. ಈಗ ಮತ್ ನೀವು 10 ಎಕರೆ ಮಾಡ್ತೀನಿ ಅಂತ ಹೇಳಿದ್ರಿ, ಅಂತ ನೀರ್ ಕಡಿಮೆ ಇದ್ರು ನಾವು ಕಾರ್ಜಾಳ ಬಿತ್ತಿದ್ವಿ, ಅದಕ್ಕೆ ನೀರ್ ಕಡಿಮೆ ಹತ್ತಿದ್ದು. ಅದು ಕಾರ್ಜಾಳ ಹೆಂಗೆ ಬಿ ಬಂದ ಮಳಿ ಬಿತ್ತ ಬಳಕ ಅದು ನಾಟಿಗೆ ಬಂದ್ ಬಳಕ ಅದು ಥೋಡೆ ಆಗೋದ್ ಬರ್ತಿತ್ತು. ಅದಾಗದೇ ಬರ್ತಿತ್ತು, ಅದೇನ್ ಟೆನ್ಷನ್ ಇರ್ಲಿಲ್ಲ ನಿಮ್ಗೆ? ಅದೇನ್ ಟೆನ್ಷನ್ ಇಲ್ಲ. ಕಾರ್ಜಾಳ ಬಿತ್ತರ ನಿಮ್ಗೇನು ಕಬ್ಬಿಗೊಂದ್ ನೀರ್ ಬೇಕು. ಕಬ್ಬಿಗೊಂದು ಕಂಪಲ್ಸರಿ ನೀರ್ ಬೇಕು. ಅಂದ್ರೆ 10 ಎಕರೆ ಪೂರ್ತಿ ಬೆಳಿತಿದ್ರಿ ನೀವು. ಇಲ್ಲಿ ಈಗ ನೀವು ನೋಡ್ದಂಗೆ ಸರ್, ಇಲ್ಲಿ ಸುತ್ತಮುತ್ತ ಸರ್, ಇಲ್ಲಿ ಆಜು ಬಾಜು ಇಲ್ಲಿ ಹೆಂಗ ಕೃಷಿ ಮಾಡ್ತಿದ್ರು ಸರ್? ಎಲ್ಲರೂ ಹಿಂಗ ಸೇಮ್. ಈಗ ನೀವು ನೋಡ್ದಂಗೆ ಸರ್, ಈಗ ಹೊಸ ಬೆಳೆಗಳು ಈಗ ಮಾಡ್ತಾ ಇದಾರೆ ಸರ್. ಈಗ ನೀವೇ ತರಕಾರಿ ಮಾಡತ್ತೀರಿ, ಗಜ್ರಿ ಮಾಡತ್ತೀರಿ, ಈರುಳ್ಳಿ ಮಾಡತ್ತೀರಿ, ಬೆಳ್ಳುಳ್ಳಿ ಮಾಡಕತ್ತೀರಿ. ಇದೆಲ್ಲ ಯಾವಾಗ ಶುರು ಆಯ್ತು ಸರ್ ಈ ಕಡೆ ಮಾಡಕತ್ತ? ಯಾವಾಗ ಶುರು ಹಚ್ಕೊಂಡ್ರ? 20 ವರ್ಷ ಆಯ್ತಲ್ಲ ಇದು ತರಕಾರಿ ಚಾಲು ಆಗಿ. ಹೆಂಗ ಮಂದಿಗೆ ಹೆಂಗ ಬತ್ತ ಸರ್ ಇದು ಜ್ಞಾನ? ಇದು ಮಾಡ್ಬೇಕ ಅದು ಮಾರ್ಕೆಟ್ ನೋಡಿಕೇಶನ್ ಥೋಡೆ ಎಲ್ಲರೂ ಒಬ್ರದ್ ನೋಡಿ ಚಾಲು ಮಾಡ್ರಿ ಅವ್ರ. ಚಾಲು ಮಾಡಿದ್ರ ಅಂದ್ರೆ ಈಗ ತರಕಾರಿ ಅಂದ್ರೆ ಏನ್ ಜಾಸ್ತಿ ಬೆಳಿತಾರ ಸರ್ ನಿಮ್ ಕಡೆ? ನಮ್ ಕಡೆ ತರಕಾರಿ ಅಂದ್ರೆ ಗಜ್ರಿ ಆಯ್ತು, ಬೆಳ್ಳುಳ್ಳಿ, ಒಂದ್ ಇದು ಹತ್ತಿ ಬಾಳ ಬೆಸ್ಟ್. ಹತ್ತಿ ಫ್ಲವರ್ನು ಹಾಕ್ತಾರ ಸರ್? ಫ್ಲವರ್ ಹಾಕ್ತಾರ, ಗೋಬಿ ಹಚ್ತಾರ. ನೀವು ಹಚ್ತೀರಿ ಸರ್? ಅದು ಹಾಕ್ತಿರ್ಲ, ನೀವು ಹಾಕ್ತೀರಿ? ನಾವು ಬೆಳಿ ಮಾಡ್ತೇವ್ರಿ. ಕಬ್ಬು ಆಗಸ್ಟ್ ತಿಂಗಳಾಗ ಕಬ್ಬ ಮಾಡ್ತೇವೆ. ಅದ್ರಾಗ ನಾವು ಫ್ಲವರ್ ಹಚ್ಕೆಯಿಂದ ಬೆಳಿ ತಕ್ಕೋತೇವ್ರಿ. ಕಬ್ಬು ಬರ್ತೈತಿ, ಫ್ಲವರ್ ಬರ್ತೈತಿ. ಅಂತರ ಬೆಳೆಯಾಗಿ ಅಂತರ ಬೆಳಿ. ಅದನ್ನು ಕ್ಯಾಬೇಜ್ ಇಲ್ಲ, ಕಾಲಿಫ್ಲವರ್ ಫ್ಲವರ್ ಇಲ್ಲ, ಎಲಿಕೋಸ ಯಾವ್ದಾಗ ಬರ್ತೈತಿ ಅದ್ ತಕ್ಕೊಳ್ಳೋದು. ಈಗ ನಡೆದೈತಿ ಇದು ಪದ್ಧತಿ. ಈಗ ರೀಸೆಂಟ್ ಒಂದು 20-15 ವರ್ಷದಿಂದ 15 ವರ್ಷ ಆಯ್ತಿರಲ್ಲ ಶುರು ಆಗೈತಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ. ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ. ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ. ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ. ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ.
ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿ. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ನಿಮ್ದು ಹೆಂಗೆ ಚೇಂಜ್ ಮಾಡ್ತಾ ಬಂದ್ರಿ ಸರ್? ಈಗ ನೀವು ಹೇಳಿದ್ರಿ ಜೋಳ ಹಾಕೋದು, ಕರಿಜೋಳ ಹಾಕೋದು ಅವು ಎಲ್ಲ ಮಾಡ್ತಿದ್ರಲ್ಲ, ಕಬ್ಬೆಲ್ಲ ಹಾಕೋದು, ಅದು ಬಿಟ್ಟು ನೀವು ಯಾವಾಗ ತರಕಾರಿ ಶುರು ಮಾಡಿದ್ರಿ? 20 ವರ್ಷ ಆಯ್ತಿರಲ್ಲ ಚಾಲು ಮಾಡಿ. ಫಸ್ಟಿಗೆ ಏನು ಶುರು ಮಾಡ್ಕೊಂಡ್ರಿ? ಕೊತ್ತಂಬರಿ ಮತ್ತು ಮೆತ್ತಿ ಪಲ್ಲೆ, ಸಬ್ಸಿಗೆ ಪಲ್ಲೆ ಇದು ಮಾಡ್ಕೋತ ಗಜರಿಯಾಗಿ ಬಂದೆವು. ಓಕೆ, ಅದು ಮಾಡ್ಕೊಂಡು ಗಜರಿಯಾಗಿ ಬಂದೆವು. ಆಯ್ತು, ಅದು ಬಂದ್ ಮಾಡಿದೆವು, ಗಜರಿ ಚಾಲು ಮಾಡಿದೆವು. ಗಜರಿ ಚಾಲು ಮಾಡಿದ್ರಿ. ಈಗ ನಾವು ನೋಡಿದ್ವಿ ಸರ್, ಈಗ ನೀವು ಒಂದು 20 ಗುಂಟೆಗ ಇಲ್ಲಿ ಗಜರಿ ಇತ್ತು. ಈಗ ಅರ್ಧ ಪ್ಲಾಟು ದೊಡ್ಡದೈತ್ರಿ, ಗಜರಿ ಬೆಳೆದ್ ನಿಂತೈತಿ ಆಲ್ರೆಡಿ. ಇನ್ನು ಅರ್ಧ ಪ್ಲಾಟು ಈಗ ಹಚ್ಚದಂಗೆ ಇತ್ತು ಸರ್. ಇದು ನಾವು ಕೂತಿತ್ತು ಪ್ಲಾಟ್. ಈಗ ಇದು ಹೆಂಗ ತಲೆ ಓಡಿಸ್ತೀರಿ ಸರ್? ಈಗ ಲೇಬಲ್ಗಳು ಸಿಗಂಗಿಲ್ಲ ನಮಗೆ. ಹಡ್ಡಗಳದ್ದು ಎಂತೂ ಈಗ ಫುಲ್ ಸಮಸ್ಯೆ ಅದ ಬಿಟ್ರಿ. ಅವ್ರದೇನ್ ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡ್ ಅಂದ್ರ ನಾವು ಎಷ್ಟು ನಮಗೆ ಸಂಭಾಳಿಸೈತಿ ಅಟ್ಟ ಹಾಕೋತ ಹೋಗೋದು. ನಮಗೆ ಎಷ್ಟು ಸಣ್ಣ ಆಗ್ತೈತಿ, ಎಷ್ಟು ಹಡ್ಡೋದು ಎಷ್ಟು ಪ್ರಮಾಣ ನಮಗೆ ಇದು 10 ಗುಂಟೆ ಮುಗಿತೈತಿ, ಅದು ಆ ಪ್ರಮಾಣ ನಾವು ಮಾಡ್ಕೊತ ಹೋಗ್ತೀವಿ. ಇದ್ರಾಗ ಮೇಜರ್ ಅಂದ್ರೆ ಹೆಚ್ಚಿಗೆ ಕೆಲಸ ಆಗೋದ ನಮ್ಗೆ ಹಡ್ಡೋದು, ತೊಳೆಯೋದು, ಮಾರ್ಕೆಟಿಂಗ್ ಒಯ್ಯೋದು, ಇದೇ ಜಾಸ್ತಿ ಕೆಲಸ. ಇದು ಮ್ಯಾನೇಜ್ ಮಾಡಕ ನೀವು 10 ಗುಂಟೆ ಇದು ಮಾಡಕ ಯೂಸ್ ಮಾಡ್ಕೊತ ಹೋಗ್ತೀವಿ ನಾವು. ಆಮೇಲೆ ರೇಟ್ ಸರ್? ರೇಟ್ ಸರ್ ಅದೇನ ನಮ್ಮ ಕೈಯಾಗಿಲ್ರಿ. ಅದು ಮಾರ್ಕೆಟ್ ಹೆಂಗೆ ನಮ್ಗೆ ಸಿಕ್ಕಿದಂಗ ಹೆಚ್ಚು ಭೀ ಆಗ್ಬೋದು, ಕಡಿಮೆ ಆಗ್ಬಹುದು. ಹಂಗಾಗಿ ನೀವು ಈಗ ಪ್ಲಾಟ್ ವೈಸ್ ಮಾಡ್ತಿರಲ್ಲ, ಹಂಗಾಗಿ ನಿಮಗೆ ಒಂದಕ್ಕೆ ರೇಟ್ ಜರ ಕಡಿಮೆ ಸಿಕ್ಕರು ಇನ್ನೊಂದಕ್ಕೆ 1 ತಿಂಗಳ ಗ್ಯಾಪ್ನಾಗ ಬರೋದ್ರಿಂದ ಜಾಸ್ತಿ ಸಿಗ್ತೈತಿ. ನಮಗ ಎಲ್ಲ ರೇಟ್ ಸಿಗ್ಬೇಕು, ಹೆಚ್ಚು ಸಿಗ್ಬೇಕು ಮತ್ತು ಕಡಿಮೆನೂ ಸಿಗ್ಬೇಕು ಅಂತ ಹೇಳಿ ನಾವು ಥೋಡಿ ಮಾಡ್ಕೊತ ಹೋಗ್ತೀವಿ. ಅಂದ್ರೆ ಈಗ ನೀವು ಒಂದು 8 ಪ್ಲಾಟ್ ಮಾಡಿರಿ ಸರ್. ಈಗ ನಮಗಂತೂ ಕಣ್ಣಿಗೆ 1-2 ಪ್ಲಾಟ್, 3 ಪ್ಲಾಟ್ ಮಾಡ್ತೀವಿ. 3 ಪ್ಲಾಟ್. ಅಂದ್ರೆ ಇದು ಗಜರಿದ್ ಯಾವಾಗ ಶುರು ಹಚ್ಕೋತೀರಿ ಸರ್ ಮಾಡಕ? ನಾವು ಗಣಪತಿಗೆ ಚಾಲು ಮಾಡ್ತೀವಿ. ಗಣಪತಿಗೆ ಚಾಲು ಮಾಡ್ತೀವಿ ಅಂದ್ರೆ ಅದು ಹೆಂಗ್ ಸರ್ ಪ್ರೊಸೀಜರ್? ಫಸ್ಟಿಗೆ ಈ ಭೂಮಿ ಇದೆಲ್ಲ ನೋಡ್ಕೋತೀರಾ? ಯಾವ ಭೂಮಿ ಹೆಂಗ್ ಮಾಡೋದು, ಏನ್ ಮಾಡೋದು ಅಂತ ನೋಡ್ಕೋತೀರಾ? ನೋಡ್ಕೋತೀವ್ರಲ್ಲ. ನೋಡ್ಕೊಂಡ್ಮ್ಯಾಗ 10 ಗುಂಟೆ ಲೆಕ್ಕದಾಗ ಪ್ಲಾನ್ ಮಾಡ್ತೀರಿ. 1 ತಿಂಗಳ ಬಿಟ್ಟು ಇಲ್ಲಿ ಹಾಕೋದಂತ. ಹೌದ್ರಿ. ಅದಾದ್ಮ್ಯಾಗ ಇದ್ರದ್ದು ಭೂಮಿ ಹೆಂಗ ರೆಡಿ ಮಾಡ್ಕೋತೀರಿ ಸರ್? ರೆಡಿ ನಾವು ಈಗ ಟ್ರ್ಯಾಕ್ಟರ್ಗಳು ಬಂದಾವ್ರಿ. ಈಗ ಟ್ರ್ಯಾಕ್ಟರ್ ಮಾಡ್ಬಹುದು, ಬೇಕಾದ್ರೆ ಎತ್ಕೊಳ್ಳೆ ಮಾಡ್ಬಹುದು ನಾವು. ಹೆಂಗ್ ಬೋದ್ ಬಿಡುದ ಹೆಂಗ್ ಬಿಡುದ್ರಿ? ಬೋದ್ ಇದು ಎತ್ಕೊಳ್ಳೆ ಮಾಡಿದೀವ್ರಿ. ಇದು 8 ಫೂಟ್ ಅದ್ರಿ ಸರ್ ಇದು ಬೋದ? ಇದು 2.5 ಫೂಟಿನ ಸಾಲ. 2.5 ಫೂಟ್ ಸಾಲಿನ ಡಿಸ್ಟೆನ್ಸ್ ಅದ್ರಿ. ಅದು 2.5 ಫೂಟ್ ಆ ಕಡೆ ಮಣ್ಣ, ಈ ಕಡೆ 2 ಕಡೆ ಮಣ್ಣು ಹೋಗೋದು ಒಂದು ಬೆಡ್ ಮಾಡ್ತೈತಿ. ಬೆಡ್ ಮಾಡ್ತೀವಿ. ಅಲ್ಲಿ ಬೀಜ ರೆಡಿ ಮಾಡಿದ್ದು, ಅಲ್ಲಿ ಬೀಜ ತಗೊಂಡು ಇಲ್ಲಿ ಹೋಗ್ತೀವಿ. ಅಲ್ಲಿ ಏನು ಸಣ್ಣ ಬೀಜ ರೆಡಿ ಮಾಡ್ತಿರಲ್ಲ, ಅದು ಹೆಂಗ್ ರೆಡಿ ಮಾಡ್ತೀರಿ ಸರ್? ಅದು ಇದು ಗಜರಿ ಬಡ್ಡಿ ಏನ್ ಇರ್ತೈತ್ರಿ, ಅದು ಕೊರದ ಕೇಸಿಂದ ಕೆಳಗಿನ ಬಡ್ಡಿ ಅದು ಕಟ್ ಮಾಡಿ ಎರಡನೇ ಕಡೆ ನಾವು ಹೋಗಿತೀವ್ರಿ. ಅದು 2.5 ಫೂಟಿಗೆ ಒಂದು ಬಡ್ಡಿ ಹೋಗಿತೀವ್ರಿ. ಅದು ಆಯ್ತು, ಆ ಥರದ ಬೀಜ ತಯಾರಾಗಿದ್ರಿ 3 ತಿಂಗಳೇ. ಅಂದ್ರ 3 ತಿಂಗಳು ಬೇಕು. ಅದು 3 ತಿಂಗಳು ಬೇಕ್ರಿ. ಅದು ಕಟ್ ಮಾಡಿದ್ ನೀವು ನಾಟಿ ಮಾಡ್ತೀರಿ. ನಾಟಿ ಮಾಡಿದ್ಮ್ಯಾಗ ಅದು ಗಿಡ ಆಗಿ ಮ್ಯಾಲ ಹೂವಾಗಿ ಅದಕ್ಕೆ ಬೀಜ ತಯಾರಾಗ್ತೈತಿ. ಆ ಬೀಜ ತಂದು ಇಲ್ಲಿ ನಾವು ಅಲ್ಲೇ ನಿಮ್ಮ ಎತ್ತನಾಗ ಏನ್ ಹೊಡಿತಿರಲ್ಲ, ಅಲ್ಲೇ ಜಾಗ ಇರ್ತದ. ಒಂದ್ ಕಡೆ ಬೀಜ ಬೀಳ್ತದ, ಒಂದ್ ಕಡೆ ಬೋದ್ ಮಾಡ್ಕೊತ ಹೋಗ್ತೈತಿ. ಹಂಗ್ ಮಾಡ್ತೀರಿ. ಅದು ಗಣಪತಿಗೆ ಶುರು ಮಾಡಿದಾಗ ಅಲ್ಲಿಂದ 3 ತಿಂಗಳಾದ್ಮೇಲೆ ಇಲ್ಲಿ ಬರ್ತೈತೆ. ಹೌದು. ಅಂದ್ರೆ ಇಲ್ಲಿ ಇದು ಹಾಕಿದ್ ಯಾವಾಗ ಸರ್? ಈಗ ಫಸ್ಟ್ ಬೆಳೆ ಹಾಕಿದ್ ಯಾವಾಗ? ಅದು ಇದು ನಾವು ದಸರಾ ಹಬ್ಬಕ್ಕೆ ಹಾಕಿದ್ವಿ. ಒಂದೆರಡು ಲೇಟ್ ಆಯ್ತು ನಮಗೆ.
ಹಾಕುದ್ ಲೇಟ್ ಆಯ್ತು. ಅಂದ್ರ ದಸರಾ ಹಬ್ಬದಾಗೆ ಅದಕ್ಕಿಂತ ಜರ ಮೊದಲೇ ಹಾಕ್ಬೇಕೇನ್ ಸರ್? ಮೊದಲು ಹಾಕ್ಬೇಕು ಒಂದ್ ಜರ. ಹಾ, ಬೀಜ ಹಾಕ್ತಿರಿ ಸರ್. ಹಾಕಿದ್ಮೇಲೆ ಮೊಳಕೆ ಹೊಡೆಯೋದೆಲ್ಲ ಹೆಂಗ್ ಶುರು ಆಗತ್ತೆ ಸರ್? ಅದು ಬೆಳಕಿಂದ ನಾವು ನೀರು ಉಣಿಸಿದ ಮೊಳಕೆ ಹೊಡ್ಯಾಕ ಚಾಲು ಆಗೈತಿ. ಚಲೋ 2 ದಿವ್ಸಕ್ಕೆ ಒಂದ್ಸಲ ಬೀಜ ಹಾಕಿದ 2 ದಿವ್ಸಕ್ಕೆ ಅದು 9 10 ದಿವ್ಸನಾಗ ಅಂದ್ರೆ ಮೊಳಕೆ ಹೊಡಿತೈತಿ. ಮೊಳಕೆ ಹೊಡಿ ಮ್ಯಾಗ ಬರ್ತೈತಿ. ಹಾ, ಈಗ ನಾವು ಮೊಳಕೆ ಹೊಡಿತೈತಿ ಸರ್, ಎಲ್ಲ ಇತ್ತು. ನಾವು ಇಲ್ಲಿ ನಿಮಗ್ ಮಾತಾಡ್ಸಕ್ ಬಂದಾಗ ನೀವೆಲ್ಲ ಇದು ಕಿತ್ ತೆಗಿಯಾಕತ್ತಿದ್ರಿ ಸರ್ ಮೊಳಕೆ ಬಂದಿದ್ರಾಗ. ಯಾಕೆ ಸರ್ ಹಂಗ್ಯಾಕ್ ಮಾಡಾಕತ್ತಿದ್ರಿ? ಇದ ಗಜ್ರಿ ಅನ್ನೈತಿ, ಇದು ಗಜ್ರಿ ಮಟ್ಟೆ ತಯಾರಾಗೋದು, ಸಣ್ಣ ತಯಾರಾಗಿ ಇಷ್ಟ ತಯಾರಾಗಿ ನೀವು ಬರೀ ತಳಗ್ ಮಾಡ್ರೆ ಒಂದ್ ಜನ ಮಟ್ಟೆ ಹೆಚ್ಚಾಗ್ತೈತಿ ಅದು. ಅಂದ್ರ ಇಲ್ಲೆಲ್ಲ ಒತ್ತೊತ್ತಾಗಿ ಅದ ಅಂತ ಹೇಳಿ ಜರ ಬಿರುಸಾಗಿ ಸಣ್ಣ ಸಣ್ಣ ಗಡ್ಡಿ ಬರ್ತಾವ. ನೀವು ತೆಗದ ಜರ ಸರಳ ಮಾಡಿಬಿಟ್ರ ಚಂದ ಉದ್ದ ಚಲೋ, ನೋಡಕ್ಕೂ ಚಲೋ, ಮಾರ್ಕೆಟ್ ಚಲೋ ಸಿಗ್ತೈತಿ, ತೂಕನೂ ಬರ್ತೈತಿ. ಈಗ ನೀವು ಹಳಿ ಕಾಲದಾಗಿಂದು ತಳಿ ನೋಡಕ್ ಹೋದ್ರ ಸರ್, ಈಗ ನಮ್ಮ ಬೆಂಗಳೂರು ಕಡೆಗೆಲ್ಲ ಕೇಸರಿ ಕಲರ್ ಸಿಗ್ತೈತ್ರಿ. ಹೌದು, ಆದ್ ಗಜ್ರಿ ಅಲ್ರಿ ಅದು. ಆ ಗಜ್ರಿ ಅಲ್ಲ, ಈ ಗಜ್ರಿ ಬೇರೆ. ಪುನಃ ಕಡೆ ಆದ್ ಗಜ್ರಿ ಬೇರೆ, ಈ ಗಜ್ರಿ ಬೇರೆ. ಆ ಪುನಃ ಗಜ್ರಿ ಇಲ್ಲಿ ಬರೋದಿಲ್ಲ, ನಮ್ ಗಜ್ರಿ ಆ ಕಡೆ ಬೆಳಗಾವ್ ಕಡೆ ಬರೋಲ್ಲ. ಈಗ ಆ ಗಜರಿ ಕಲರ್ ಮ್ಯಾಗ ಹೊತ್ತದಲ್ರಿ. ಈಗ ನಾವ್ ಬೆಂಗಳೂರ್ನಾಗ ತಿನ್ನೋದಂತೂ ಕೇಸರಿ ಕಲರ್ ಗಜರಿ, ಕೇಸರಿ ಕಲರ್. ಈಗ ನಮ್ ಕಡೆ ಇಲ್ಲ, ನಂದೂರು ಗುಲ್ಬರ್ಗನ ಬಿಡ್ರಿ, ನಮ್ ಕಡೆನೂ ಸಿಗೋದು ಇದು ಕಲರ್ ರೀ. ಗಜರಿ ಸಿಗೋದು ಹೇಳಿದು ಚಂದ ಸ್ವೀಟ್ ಇರ್ತೈತಿ. ಈ ಸ್ವೀಟ್ ಇರ್ತೈತಿ. ಇದೇನ್ ನೀವು ದೇಸಿ ಅಂತೀರ? ಇದಕ್ಕೆ ಹೆಸರು ಐತ್ರಿ ತಳಿ? ಇದೇನು ಹೆಸರಿಲ್ರಿ, ಹೆಸರಿಲ್ಲ, ದೇಸಿ ತಳಿ. ಈಗ ನೀವೇನ್ ಗಜರಿ ಮಾಡ್ತೀರಿ ಅದೇ ಕಟ್ ಮಾಡೋದು, ಅದರಾಗಿಂದ ಬೀಜ ತೆಗೆದು ಅದೇ ಮಾಡೋದು. ಈಗ ಇದೇ ಈ ಲೋಕಲ್ದಾಗ ಜಾಸ್ತಿ ಡಿಮ್ಯಾಂಡ್ ಇರೋದು. ಅದಕ್ಕೂ ನೀರು ಎಷ್ಟು ದಿವಸಕ್ಕೆ ಒಂದ್ಸಲ ಉಣಿಸ್ತೀರಿ? ಬೆಡ್ ಮಾಡಿದ ಬಳಕ ಲಗೇನ ನೀರು ಉಣಿಸ್ತೀವಿ. ನಾಟಿಗೆ ಬಂದ ಬಳಕ ಆ ಥರದ ಆಕಾರ ನೋಡಿ ನಾವು ಮಳೆ ಆಕಾರ ನೋಡಿ ಅದಕ್ಕೆ ನೀರು ಬಿಡ್ತೀರಿ. ಈಗ ನಾವು ನೋಡ್ತಿರಂಗೆ ಸರ್, ಇದು ಹಿಂಗ ಇದೊಂದು ಬ್ಯಾಚ್ ಮಾಡಿರಿ ಸರ್. ಇದು ಬ್ಯಾಚ್ ಕಾಣಕತ್ತೈತಿ ನಮ್ಗೆ. ಇದೇನ್ ನೀರ್ ಹರಿಲಿ ಅಂತ ಹಿಂಗ್ ಬ್ಯಾಚ್ ಮಾಡಿರ ಹೆಂಗಿದ? ನೀರ್ ಹರಿಯಂಗಲ್ಲ, ನೀರ್ ಹರಿಬೇಕಾದ್ರ ಅಲ್ಲಿ ನಮ್ಮದು ನಾವು ನೀರು ಮುರಿತೀವ್ರಿ. ಇದಿಷ್ಟು ಅಲ್ಲಿ ತಗ ಹೊಂತೈತಿ, ಮುಂದೆ ಬಾಗಲ ಮುಂದ್ರ ಇಲ್ಲಿ ತಗ ಹೋದಿ. ಇದು ಒಂದು ಚೌಕಂದ್ ಪ್ಲಾಟ್ ಐತ್ರಿ. ಚೌಕದ ಒಂದು ಪ್ಲಾಟ್ ಐತಿ. ಇದ್ರಾಗ ನೀರ್ ಬಿಡ್ತೀರಿ ನೀವು? ಅದು ಮೇನ್ ಚಾನಲ್ ರೀ, ಅಂದ್ರ ಮುಖ್ಯವಾಗಿ ಅದ್ರಾಗ ಹೋಗ್ಬೇಕ್ರಿ. ಅದ್ರಾಗ ನೀರ್ ಹರಿಯ ಚಾನಲ್ ರೀ. ಅದ್ರಾಗ ಒಂದ್ ಬ್ಲಾಕ್ ಮಾಡಿರಿ. ಅಂತದೊಂದ್ ಚೌಕ್ನಾಗ 8 ಸಾಲ ಅದಾವ್ರಿ. 8 9 ಸಾಲ ಇರ್ತಾವ್ರಿ. 8 ಇಲ್ಲ 9 ಸಾಲ ಮಾಡ್ಕೋತೀರಿ. ಆ 8 ಸಾಲದ ಒಂದೊಂದ್ ಚೌಕ್ನಾಗ ಚೌಕ್ನಾಗ ನೀರ್ ಬಿಡೋದು. ನೀರ್ ಬಿಟ್ಟು ಕಮ್ತ ಮಾಡೋದು. ಹಾ ಸರ್. ಇದಕ್ಕೆ ಗೊಬ್ಬರ ಎಲ್ಲ ಹೆಂಗ್ ಸರ್? ಇದಕ್ಕೆ ಗೊಬ್ಬರ ಹತ್ತಲ್ರಿ, ಅದು ಹತ್ತದಿಲ್ಲ. ದೇಶಿದಾಗೆ ಗೊಬ್ಬರ ಹಾಕಿದ್ರೆ ಹುಳ್ಯಾಕ್ ಚಾಲು ಹೋಗಿತ್ರಿ. ಅಯ್ಯೋ, ಗೊಬ್ಬರ ಹಾಕಂಗಿಲ್ಲ ನೀವು? ಗೊಬ್ಬರ ಹಾಕಂಗಿಲ್ಲ. ಸಗಣಿ ಗೊಬ್ಬರ, ಸಗಣಿ ಗೊಬ್ಬರ ನಾವು ಇದಕ್ಕೆ ನಾವು ಕಬ್ಬಿನ ಬೆಳೆಗೆ ವಾಪರಿಸ್ತೀವಿ. ಇದಕ್ಕೆ ಏನ್ ಗೊಬ್ಬರ ಹಾಕೋದಿಲ್ಲ? ಇಲ್ಲ. ಮತ್ತೆ ಗೊಬ್ಬರ ಹಾಕ್ಲಿಲ್ಲ ಅಂದ್ರೂ ನೀರಿಗೆ ಬೆಳಿತೈತ್ರಿ? ನೀರು ಬೆಳಿತೀವಿ. ನಿಮ್ಮ ನೆಲ ಹೆಂಗೈತೆ ಸರ? ಕರಿ ಐತೆ, ಕೆಂಪ್ ಐತೆ, ಮಣ್ಣಿದ್ ಹೆಂಗೈತೆ? ಮಣ್ಣಿದು ಕರಿ ಮಣ್ಣು. ಕರಿ ಮಣ್ಣ ಅಂದ್ರ ಕೆಂಪ್ ಮಣ್ಣಾಗ ಚಲೋ ಬರ್ತೈತೆ ಅಂತ? ಕರಿ ಮಣ್ಣಾಗ ಚಲೋ ಬರ್ತೈತಿ. ಕರಿ ಮಣ್ಣಾಗ ಗಜರಿ ಬೆಳಿಬೇಕಾದ್ರ ಕರಿ ಮಣ್ಣು ಬೇಕ್ರಿ. ಕರಿ ಮಣ್ಣ ಬೇಕು. ಕರಿ ಮಣ್ಣ ಬೇಕು, ಬಿಳಿ ಮಣ್ಣಾಗ ಬರೋದಿಲ್ಲ. ಇದು ನಾವೇನ್ ಹಾಕ್ತಿವಿ, ಈ ಬೀಜ ಕೆಂಪ ಮಣ್ಣಾಗ ಬರೋದಿಲ್ಲ. ಇದೇನಿದ್ರು ಕರಿ ಮಣ್ಣ ಬೇಕು, ಬರ್ತೈತೆ. ಈಗ ಒಂದ್ಸಲ ನೀವು ನಾಟಿ ಮಾಡ್ತೀರಿ ಸರ್. ಈಗ ಬೀಜದ್ದು 3 ತಿಂಗಳು ನಿಮ್ಗೆ ಟೈಮ್ ಹಿಡಿತೈತಿ. ಅದಾದ್ಮೇಲೆ ಬೀಜ ತಂದು ಇಲ್ಲಿ ಒಗಿತೀರಿ. ಇಲ್ಲಿಂದ ಇದು ಕಟಾವ್ ಮಾಡ್ಬೇಕಂದ್ರೆ, ಕಿತ್ತಬೇಕಂದ್ರೆ, ಹಡ್ಡು ತೆಗಿಬೇಕಂದ್ರೆ 2 ದಿನ ಬೇಕು ಸರ್? ಇದು 3 ತಿಂಗಳು ಬೇಕು. 3 ತಿಂಗಳು ಬೆಳೆಯೋದು. 3 ತಿಂಗಳು ಬೆಳೆಯೋದು. ಈಗ ಇಳುವರಿ ನೋಡೋದಾದ್ರೆ ಸರ್, ಈಗ ಒಂದ್ 10 ಕುಂಟೆಗೆ ಎಷ್ಟು ಇಳುವರಿ ಬರ್ತೈತೆ ಸರ್? 10 ಕುಂಟೆಗೆ ನಾವು 2 ಟನ್ ಹೊಂಟಬಹುದು, ಮತ್ತು 1.5 ಟನ್ ಬಿ ಹೊಂಟಬಹುದು. ಅದೇನು ಲೆಕ್ಕನಾಗ ಬರೋದಿಲ್ಲ. 10 ಕುಂಟೆಗೆ 1.5 ರಿಂದ 2 ಟನ್ದಾಗ ಇದಾಗಿದ್ರು ಅಟ್ರನಾಗ ಬರ್ಬೋದು. ಈಗ ಹೆಂಗ ರೇಟ್ ಸಿಗತ್ ಸರ್ ಕೆಜಿಗೆ? ನೋಡ್ರಿ, ಮಾರ್ಕೆಟ್ ಹೆಂಗ ಸಿಗ್ತೈತಿ ಅದೇನು ಹೇಳಕ್ ಬರಲ್ರಿ. 10 ಕಿಲೋಕ 10 ಬಿ ಸಿಗ್ಬೋದು, 20 ಬಿ ಸಿಗ್ಬೋದು, ಮತ್ತ 25 ಬಿ ಸಿಗ್ಬೋದು. ಇದ್ರ ಮ್ಯಾಗ ಏನು ಹೆಚ್ಚು ಸಿಗುದಿಲ್ಲ. ಅಂದ್ರೆ ನೀವು ನಿಮ್ ಹೆಂಗಿದ್ರು 3 ಬ್ಯಾಚ್ ಮಾಡಿರಿ. ತಿಂಗಳಾಗ ಒಂದ್ ಬೆಳಿ ಬರ್ತೈತಿ. ಎಲ್ಲಾ ಎವರೇಜ್ ನೋಡಿದ್ರ ಒಂದ್ ರೇಟ್ನಾಗ ಹೋತೈತ್ರಿ. ಹೆಚ್ಚು ಕಡಿಮೆ 1 ಎಕರೆ ಮಾಡ್ತೀವಿ ಅಂತ ಇಟ್ಕೊಂಡ್ರು 1 ಎಕರೆಗೆ ನಮಗೆ ಸರಾಸರಿ ಎವರೇಜ್ ರೊಕ್ಕ ಕೂಡ್ಬೇಕು. ಹಾಕಿದ ರೊಕ್ಕಕ್ಕಿನ 1-2 ಪಟ್ಟಾದ್ರೂ ಬರ್ಬೇಕು. ಎಷ್ಟು ಖರ್ಚಾಗತ್ರಿ ಇದು ಮಾಡಾಕ? 15-20 ಸಾವಿರ ರೂಪಾಯಿ ಖರ್ಚು ಬರ್ತೈತ್ರಿ 10 ಕುಂಟೆಗೆ. 10 ಕುಂಟೆಗೆ ಇಲ್ರಿ, 1 ಎಕರೆಗೆ 15 ರಿಂದ 20 ಸಾವಿರ ಖರ್ಚು.
ಮತ್ತು ಆದಾಯ ಎಷ್ಟು ಮಾಡ್ಬೋದು ಸರ್ ಇದ್ರಾಗ? ಆದಾಯ ಅಂದ್ರೆ ರೊಕ್ಕ ಎಷ್ಟು ಮಾಡ್ಬೋದು? ನಾವು ಅದು ರೇಟ್ ಬಿಡ್ರಿ, ವೇರಿಯೇಷನ್ ಆಗ್ತದ ಇಟ್ಕೊಂಡ್ರು 20 ರೂಪಾಯಿ ಸಿಕ್ಕರೆ ಸರ್ ಎವರೇಜ್ 20 ರೂಪಾಯಿ ಸಿಕ್ಕರದ ನಾವು 40,000 10 ಗುಂಟೆಗೆ 40-50 ಸಾವಿರ ತನಕ ಸಿಗ್ತೈತಿ. ಹಾಂ, ಅಂದ್ರೆ ಬರೀ 10 ಗುಂಟೆಗೆ ನಾವು 40,000 ತೆಗಿತೀವಿ ಅಂದ್ರೆ 1 ಎಕರೆಗೆ ಎಷ್ಟು ಮಾಡ್ಬೋದು ಸರ್? 1 ಲಾಖ ತನಕ ಮಾಡ್ಬೋದು ಸರ್. ಲಾಖ ತನಕ ಮಾಡ್ಬೋದು, ಲಾಖ ತನಕ ಉಳಿಸ್ಬೋದು, ಎಲ್ಲ ಖರ್ಚೆಲ್ಲ ತೆಗೆದು. ಓಕೆ ಸರ್. ಸರ್, ಇಷ್ಟೊತ್ತು ನಮಗೆ ನೀವು ಈ ಗಜರಿ ಕೃಷಿಯ ಕುರಿತು ಒಂದು ಮಾಹಿತಿಯನ್ನು ಕೊಟ್ರಿ. ಮೊದಲೆಲ್ಲ ಏನು ಕಷ್ಟ ಇತ್ತು, ಅದಾದ್ಮೇಲೆ ಯಾವ ರೀತಿ ಗಜರಿ ಕೃಷಿ ಮಾಡ್ತಾ ಬಂದ್ರಿ, ಇದರಲ್ಲಿ ಇವಾಗ ಹೆಂಗೆ ಪ್ಲಾನ್ ಮಾಡ್ತಾ ಬ್ಯಾಚ್ ವೈಸ್ ಮಾಡ್ತಾ ಬಂದ್ರಿ ಅಂತೇಳಿ ಸಾಕಷ್ಟು ಮಾಹಿತಿ ಕೊಟ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ವೆಟ್ ಗಿಡಮೂಲಿಕ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ, ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್, ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್, ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಎಸ್ ಸರ್. ಸರ್, ಇಷ್ಟೊತ್ತು ನಿಮ್ಮ ಮಾವನವರು ಹಳೆ ಕಾಲದಲ್ಲಿ ಯಾವ ರೀತಿ ಕೃಷಿ ಮಾಡ್ತಾ ಇದ್ವಿ, ಕಬ್ಬು ಲೋಕಲ್ ಕಬ್ಬು ಬೆಳೀತಾ ಇದ್ವಿ, ಬೆಳೆಸ್ತಾ ಇದ್ರಿ, ಅದ್ರ ಜೊತೆಗೆ ಭತ್ತ ಬರ್ತಾ ಇತ್ತು. ಅದ್ರ ಜೊತೆಗೆ ಈ ಒಣ ಪ್ರದೇಶಕ್ಕೆ ಸೂಕ್ತ ಆಗುವ ಬೆಳೆಗಳು ಗೊಂಜಾಳ ಆಗಿರ್ಬೋದು, ಆಗಿನ ಕಾಲದ ಜೋಳಗಳಾಗಿರ್ಬೋದು, ಅಂದ್ರೆ ಬಿಸಿಲಿಗೆ ಬರುವಂತದ್ದು, ನೀರ್ ಕಡಿಮೆ ಬಿಡುವಂತದ್ದು ಬೆಳೆ ಮಾಡ್ತಿದ್ರ ಅಂತ ಹೇಳಿದ್ರು. ಆಮೇಲೆ ಬರ್ತಾ ಈಗ ಇತ್ತೀಚೆಗೆ ಗಜರಿ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಿದೀವಿ ಈಗ ಅಂತ ಹೇಳಿದ್ರು. ಸರ್, ಈಗ ಗಜರಿಗೆ ಬರೋದಾದ್ರೆ ಇದು ಯಾವ ಸೀಸನಲ್ಲಿ ಮಾಡೋದು ಬೆಸ್ಟ್ ಸರ್? ಗಜರಿ ಸೀಸನ್ ಅಂದರೆ ಕ್ಲೈಮೇಟ್, ಜಸ್ಟ್ ಲೈಕ್ ಕ್ಲೈಮೇಟ್ ಅಂತೂ ಯಾರ ಕೈಲಿಲ್ಲ ಅದು. ಹಾಂ, ಅದು ಆ್ಯಕ್ಚುಲಿ ನಾವು ರೆಗ್ಯುಲರಾಗಿ ಮಾಡ್ತಾ ಇರೋದು ಗಣೇಶ ಚತುರ್ಥಿ ಆದ ನಂತರ ಮಾಡ್ತೀವಿ. ಯಾಕಂದ್ರೆ ಮಳೆ ಕಡಿಮೆ ಆಗುತ್ತೆ ಅಂತ ಗಣೇಶ ಚತುರ್ಥಿ ಆದ ನಂತರ ಮಾಡ್ತೇವೆ ರೀ. ಆದರೆ ಬ್ಯಾಡ್ಲೆಕ್ಕ ಅದು
ನಿಸರ್ಗ ಅಂತೂ ಕೈಯಲ್ಲಿ ಇರಲ್ರಿ. ಆ ಟೈಮ್ದಾಗ ಅಚಾನಕ್ಕಾಗಿ ಹೆಚ್ಚಿಗೆ ಮಳೆ ಆದರೆ ನೀರು ನಿಂತ್ಕೊಂಡಿದ್ರೆ ಫಂಗಸ್ ಬರುತ್ತೆ ರೀ ಅದಕ್ಕೆ. ಓಕೆ, ಇಲ್ಲೆಲ್ಲ ಕೊಳೆಗೆ ಶುರು ಫುಲ್ಲಿ ಅಂದ್ರೆ ನಾವು ಮಳೆಗಾಲಕ್ಕೆ ಇದು ಬರೋದು ಭಾರಿ ಕಷ್ಟ. ಒಣ ಪ್ರದೇಶಕ್ಕೆ ತೆಗಿಬೇಕಿದೆ. ಓಕೆ, ಆ ಲೆಕ್ಕಕ್ಕೆ ನೀವು ಗಣೇಶ ಚತುರ್ಥಿಗೆ ಅಂದರೆ ಮೊದಲು ನೀವು ಬೀಜ ಮಾಡೋದು ಅದರ ಬೀಜ ಅದು ಆನಂತರ ಮಾಡ್ತೀವಿ ರೀ. ಹಾಂ, ಬೀಜ ಮಳೆಗಾಲದಲ್ಲೇ ಆಗ್ತದೆ ರೀ. ಅದು ಮಳೆಗಾಲದಲ್ಲೇ ಬೀಜ ರೆಡಿ ಮಾಡಿರ್ತೀರಿ. ಬೀಜ ಮಳೆಗಾಲದಲ್ಲಿ ಮಾಡ್ತಾರೆ. ಅಂದರೆ ಗಣೇಶ ಚತುರ್ಥಿಗೆ ನೀವು ನಾಟಿ ಮಾಡ್ಬೇಕು. ಅದು ಬೀಜ ರೆಡಿ ಮಾಡಿ ಅಡ್ವಾನ್ಸ್ ಆಗಿ 1 ವರ್ಷ ರೆಡಿ ಮಾಡ್ಕೊಂಡು ಮನೇಲಿ ಇಡ್ಬೇಕ್ರಿ. ಅದು ಬೀಜ ಸೀಡ್ಸ್ ನಿಮ್ದು ಯಾವ್ದು ಮಳೆಗಾಲ ಸ್ಟಾರ್ಟ್ ಆಗತ್ತಲ್ರಿ, ಅವಾಗ ಬೀಜ ನಾಟಿ ಮಾಡ್ತೀವಿ ನಾವು. ಇದರಲ್ಲೇ ಅದು ಮೇಗಡ್ಡದಂತ ಕೊಯ್ಕೊಂಡು ಅದು ಒಂದು ಮಡಿ ಮಾಡಿ ಅದ್ರ ಹಾಕ್ಕೊಂಡು 1 ವರ್ಷ ಮನೆಯಲ್ಲಿ ಇಟ್ಟು ಆನಂತರ ನೆಕ್ಸ್ಟ್ ಗಣೇಶ ಚತುರ್ಥಿಗೆ ನಾವು ಅದು ಬೀಜ ಅದು ಯೂಸ್ ಮಾಡ್ತೀವಿ. ಅದ ಬೀಜ ಅಂದರೆ ಹಾಕಿ ಆನಂತರ ಸಾಲ್ ಮಾಡ್ತಿರೋದು. ಓಕೆ, ಸಾಲ್ ಮಾಡಿದಾದ್ಮೇಲೆ ಅದೆಲ್ಲ ಬೆಳಿತೈತೆ ಸರ್. ಅದಕ್ಕೆ ಈಗ ಅದರಲ್ಲಿ ಏನು ಇಂಪಾರ್ಟೆಂಟ್ ಸರ್, ನಾವು ಏನು ಮಾಡಬೇಕು ಅದರಲ್ಲಿ? ಈಗ ಇಷ್ಟೊತ್ತು ಅವ್ರು ನಿಮ್ಮ ಮಾವನವ್ರು ಹೇಳ್ತಾ ಇದ್ರು ಸರ್, ಈಗ ಒತ್ತತ್ತಾಗಿ ಬೆಳೆಯೋದ್ರಿಂದ ಅದು ಗಾತ್ರ ಬರೋದಿಲ್ಲ, ಉದ್ದಕ್ಕೆ ಬೆಳೆಯಕ್ಕೆ ಬಿಡೋದಿಲ್ಲ. ನಾವು ಎಲ್ಲೆಲ್ಲಿ ದಟ್ಟ ಅನಿಸ್ತೈತಿ ಅದನ್ನು ತೆಳು ತೆಗಿತೀವಿ ಅಂತ ಕಡಿಮೆ ಮಾಡ್ಬೇಕು. ಮತ್ತೆ ಇನ್ನೇನು ಮಾಡ್ಬೇಕು ಸರ್ ಇದ್ರ? ಫಂಗಸ್ ಇದ್ರೆ ಅದು ಭವಿಷ್ಯನು ಇದು ಅದು ಬೆಟ್ಟೆ ಬಿಡ್ಬೇಕ್ರಿ. ಒಂದರೆ ಹಸಿ ನೆಲ ನಡೆಯಲ್ರಿ. ಅಡ್ವಾನ್ಸ್ ಆಗಿ ಉಳುಮೆ ಬೆಸ್ಟಾಗಿ ಮಾಡಿರ್ಬೇಕ್ರಿ. ಗಜರಿ ಮಾಡ್ಬೇಕಾಗಿದ್ರಿ. ಉಳುಮೆ ಅಂದರೆ ಚೆಂದಾಗಿ ಮಾಡಿ ಒಂದು 1 ಮಂತು 2 ಮಂತ್ಸ್ ಕಂಪಲ್ಸರಿ ಅದ ಒಣದಾಗ್ಬೇಕ್ರಿ. ಅದು ಆ ನಂತರ ಗಜರಿ ಹಾಕ್ಬೇಕು. ಅಂದರೆ ಈಗ ಒಂದು ಬೆಳೆ ತಕೊಂಡ ನಂತರ ಇಮಿಡಿಯೇಟಾಗಿ ಹಾಕ್ಬಾರ್ದು. ಇಲ್ಲ ಹಸಿ ನೆಲದಲ್ಲಿ ಅಂತೂ ಯಾವ ಬೆಳೆ ಮಾಡಬಾರ್ದು ಅಂತ ಇದೆ. ಅಂದರೆ ಇದಲ್ಲ, ಒಂದು 2 ತಿಂಗಳಾದ್ರೂ ಗ್ಯಾಪ್ ಬಿಡಬೇಕು. ಎಷ್ಟು ತಿಂಗಳು ಅನ್ನೋದು ಮತ್ತೋದಿಲ್ಲ, ಅದು ನೆಲವನ್ನು ಬೇಕು. ಮತ್ತು ಈಗ ಗಜರಿ ಅಂತ ತಗೊಂಡಾಗ ಸರ್, ಇದರಲ್ಲಿ ಈಗ ಒಂದು ಹೇಳಿದ್ರಿ ನೀವು ಬಾವಿಷ್ಟಿನೂ, ಅದು ಕೊಳೆಯ ಟೈಮಿಗೆ ಅದು ಒಂದು ಮಾಡ್ತೀರಿ. ಹಾಂ, ಕೊಳಿಕ್ಕಿಂತ ಮುಂಚಿತ ಮಾಡ್ಬೇಕ್ರಿ. ಅದು ಆ್ಯಕ್ಚುಲಿ ಕೊಳೆಕ್ಕಿಂತ ಮುಂಚೆ ಅಡ್ವಾನ್ಸ್ ಪ್ರಿಕಾಷನ್ ಆಗಿ ಮಾಡಬೇಕು. ಆನಂತರ ಮತ್ತು ಮಳೆಗಾಲ ಹೆಚ್ಚಿಗೆ ಆದರೆ ಅದು ಮತ್ತು ನೆಕ್ಸ್ಟ್ ಅದು ಭೂಮಿಯಲ್ಲಿ ಬಿಡಬೇಕು. ಬಟ್ ಅದು ಬಿಡ್ತೇವೆ ಅಂದರೆ ಹುಚ್ಚರಂಗೆ ಬಿಟ್ಟರು ನಡೆಯಲ್ಲ. ಯಾಕಂದರೆ ಹೆಚ್ಚಿಗೆ ಬಿಟ್ಟರೆ ಬ್ಯಾಕ್ಟೀರಿಯಾ ಇರ್ತಾರೆ ಭೂಮಿನಲ್ಲಿ, ಅವು ಸಾಯ್ತಾವೆ. ಅದು ಸತ್ತಿದ್ರೆ ಮತ್ತು ನಿಮ್ದು ಬೆಳೆ ನಾವು ಎಷ್ಟು ಬೆಳೆ ತಗೋತೀವಿ ಅನ್ನೋಕ್ಕಿಂತ ನಿಮ್ಮ ಭೂಮಿ ಎಷ್ಟು ಮಹತ್ವದ ಅನ್ನೋದು ಆ ಕಡೆ ಲಕ್ಷ್ಯ ಕೊಡಬೇಕಾಗ್ತದೆ ರೈತರ. ಸರ್, ಈಗ ಇದು ಗಡ್ಡೆ ಅಂತೂ ಒಳಗೆ ಬೆಳೀತಾ ಇರ್ತದೆ ಭೂಮಿ ಒಳಗೆ. ಎಸ್, ಅದ್ರಾಗ ಭೂಮಿಯಾಗ ಏನಾದರೂ ಸಮಸ್ಯೆ ಆಗುತ್ತೆ ಸರ್? ಗಡ್ಡೆ ರಿಲೇಟೆಡ್ ಏನಾದರೂ ಸಮಸ್ಯೆಗಳು ಬರ್ತಾವೆ? ಬರೀ ಮೇಲಿನ ಸೊಪ್ಪಿನ ಮೇಲೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಸಮಸ್ಯೆ ಆಗಿದೆ ಅಂತ? ಸೊಪ್ಪಿನ ಮೇಲೆ ಅಂತೂ ಗೊತ್ತಾಗುತ್ತೆ. ಅದು ಕೆಂಪು ಹೊಡ್ತಾ ಇದ್ರೆ ಅದು ಡೆಫಿಷಿಯನ್ಸಿ ಅಂತ ತಿಳ್ಕೊಬೋದು ರೀ. ಆದ್ರೆ ಪ್ರತಿಯೊಂದು ರೈತರು ತಿಳಿಯಲ್ಲ ಅದು. ಡೆಫಿಷಿಯನ್ಸಿ ಸರ್? ಅದು ಡೆಫಿಷಿಯನ್ಸಿ ಜಿಂಕ್ ಫೆರಸ್ ಡೆಫಿಷಿಯನ್ಸಿ ಇರ್ಬೋದು ರೀ. ಮೈಕ್ರೋನ್ಯೂಟ್ರಿಯನ್ಸ್ ಸಾಕಷ್ಟು ಅದಾವ್ರಿ. ಜಿಂಕ್ ಫೆರಸ್, ಮೆಲ್ಡಿಮ್, ಬೋರೆನ್, ಯಾವುದು ಡೆಫಿಷಿಯನ್ಸಿ ಇರ್ಬೋದು. ಅದು ಎಲ್ಲಿ ಕೆಂಪು ಕಾಣಕ್ಕೆ ಶುರು ಆಗ್ತದ ಅವಾಗೆಲ್ಲ ಕೊಟ್ಟು ಬಿಡೋದು. ಜಿಂಕ್ ಫೆರಸ್ ಅಂತೂ ಕಂಪಲ್ಸರಿ ಕೊಡ್ಬೇಕ್ರಿ. ಜಿಂಕ್ ಫೆರಸ್ ಮೋರ್ಚದಂತ ಮೊದ್ಲು ಅಂತ ಇದ್ರಿ, ಮೋರ್ಚದಂತಿತ್ತು. ಬ್ಲೂ ಕಾಪರ್ ಕೊಟ್ರು ನಡೀತದೆ. ಸರ್, ಈಗ ಒಂದು ಕೊಳೆ ರೋಗಕ್ಕೆ ಬ್ಯಾವಿಸ್ಟಿನ್ ಹೊಡಿತೀರಾ, ಕಾರ್ಬನ್ಡೇಜಿಯಮ್ಮು. ಅದಾದ್ಮೇಲೆ ಸ್ವಲ್ಪ ಕೆಂಪಿಗೆ ಎಲ್ಲಿ ಕಾಣುತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ಬೀಳುತ್ತೆ. ಮಳೆ ಬೀಳೋ ಟೈಮಲ್ಲಿ ಕಾರ್ಬನ್ಡೇಜಿಯಮ್ ಮಾಮೂಲಿ ಆಗುತ್ತೆ. ಅದು ಬಿಟ್ರೆ ಇನ್ಯಾವುದಾದ್ರು ರೋಗ ಕೀಟ ಏನಾದರೂ ಬರುತ್ತಾ ಇದಕ್ಕೆ? ಕೀಟ ಅಂದರೆ ರೆಗ್ಯುಲರ್ ಆಗಿ ಅದೇನು ಒಂದು ಸ್ವಲ್ಪ ಮವ ಅದ ಅಂತೀವಿ ನಾವು, ವೈಟ್ ಮತ್ತು ಬ್ಲ್ಯಾಕ್ ಇರುತ್ತಿರೋದು. ಅದು ಬಿದ್ದರೆ ಸಾದಾ ರೋಗರಿಗೆ ಅದು ಹೋಗುತ್ತಿರೋದು. ಈಗ ರೋಗರ್ ಒಂದು ಹೊಡಿತೀವಿ ಸರ್, ರೋಗರ್ ಆದಮೇಲೆ ಮತ್ತೆ ಯಾವುದಾದ್ರು ಸ್ಪ್ರೇ ತೊಗೊತೀರ? ಸೊ ರೆಡ್ ಮೈಟ್ಸ್ ಅದು ಇದೆ ರೀ. ರೆಡ್ ಅದು ಮೈಟ್ಸ್ ಅಂತ ಒಂದು ರೋಗ ಬರುತ್ತೆ. ಅದಕ್ಕೆ ರೆಡ್ ಮೈಟ್ಸ್ ಅಂತ ಇದು ಸಿಗುತ್ತೆ, ಲಾಲ್ಗುಳಿ ಮೇಲೆ ಸಿಗುತ್ತೆ. ಅದು ರೆಡ್ ಮೈಟ್ಸ್ ಒಂದು ಹೊಡಿತೀವಿ. ಮೈಟ್ಸ್ ಒಂದು ಬರುತ್ತೆ, ಕೊಳೆ ರೋಗ ಬರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಬರುತ್ತೆ. ಅದಾದ್ಮೇಲೆ ಮಾಮೂಲಿ ಸ್ವಲ್ಪ ಮತ್ತೇನಾದರೂ ಗೊಬ್ಬರ ಕೊಡ್ತೀರಾ ಇದಕ್ಕೆ? ಗೊಬ್ಬರ ಹೆಚ್ಚಿಗೆ ರಸಗೊಬ್ಬರ ಏನು ಹೆಚ್ಚಿಗೆ ಯೂಸ್ ಮಾಡಲ್ಲ ರೀ. ಗಜರಿಗೆ ಅಂತೂ ಹೆಚ್ಚಿಗೆ ಯೂಸ್ ಮಾಡಲ್ಲ. ಭೂಮಿನೇ ಏನು ತಾಕತ್ ಕೊಡ್ತದೆ ಅದ್ರ ಬೆಳೀತದೆ. ಅದೇ ಸರಿ. ಓಕೆ ಸರ್, ಈಗ ಮುಖ್ಯವಾಗಿ ಇದರಲ್ಲಿ ಈಗ 3 ತಿಂಗಳಿಗೆ ಇದು 3 ತಿಂಗಳು ಬೆಳೆ ಸರ್. ಈಗ 3 ತಿಂಗಳಿಗೆ ಕಟಾವಿಗೆ ಬರುತ್ತಾ? ಕಟಾವಿಗೆ ಬರೋ ಟೈಮ್ದಾಗ ಮಳೆ ಬಿದ್ದರೆ ತೊಂದರೆ ಆಗುತ್ತಾ? ಕೊಳ್ತೋಗುತ್ತೆ ಅದು. 100% ಫಂಗಸ್ ಆಗೇ ಆಗ್ತದೆ ರೀ. ಯಾಕಂದ್ರೆ ಮಳೆ ಬಿದ್ದ ತಕ್ಷಣ ನಮ್ಮ ತೆಗಿಯೋ ಚಾನ್ಸ್ ಅಂತೂ ಸಿಗಲ್ಲ. ಪೂರ್ತಿ ಹಸಿ ಇರ್ತದೆ. ಅದು ನಮ್ಮ ಲೇಬರ್ ವರ್ಕ್ ಅಂತೂ ನಡೆಯಲ್ಲ ಅಲ್ಲಿ. ಆನಂತರ ಅದು ಡ್ಯಾಮೇಜ್ ಆಗುತ್ತೆ. ಈಗ ನಾವು ಕಟಾವ್ ಮಾಡ್ತೀವಿ, ಒಣ ಇದ್ದಾಗೆ ಕಟಾವ್ ಮಾಡೋದು ಅದನ್ನ, ಅಂದ್ರೆ ಹಾಡು ಬೇಕಾದ್ರೆ ಮಣ್ಣು ಹೊಂಟಬೇಕಲ್ರಿ. ಹಸಿ ಇದ್ರೆ ಮಣ್ಣು ಹೊಂಟಲ್ಲ. ಓಕೆ, ಲೇಬರ್ ಕೈಲೇ ಎಲ್ಲ ಹೆಂಗೆ ತೆಗ್ಸೋದು ಸರ್ ನೀವು? ಅದು ಗುದ್ಲಿ ಇರ್ತಾರೆ, ಇಷ್ಟೆಷ್ಟು ಗುದ್ಲಿ ಇರ್ತಾರೆ. ಅದು ಹಿಂಗೆ ಬಡೋದು ಅಂದ್ರೆ ಏನು ಡ್ಯಾಮೇಜ್ ಆಗಲ್ಲ.
ಡ್ಯಾಮೇಜ್ ಏನು ಆಗೋಲ್ರಿ, ಅದು ಗೋಲ್ ಇರ್ತದೆ ರೀ. ಅದು ಸೈಡ್ ಗಜರಿ ಹಾಸ್ಕೊಂಡು ಅದು ಒಳಗಡೆ ಹೋಗುತ್ತೆ. ಎಬ್ಸಿದ ನಂತರ ಮಣ್ಣು ಒಂದು ಸ್ವಲ್ಪ ಉದುರಿ ಬರ್ತದೆ. ಓಕೆ, ಅದಕ್ಕೆ ಅಂತಾನೆ ಪಿಕಾಸಿ ಇರ್ತಾವೆ, ನೀಟಾಗಿ ಅದನ್ನ ಹಚ್ಚಿ ಎತ್ಕೊಂತ ಒಂದ್ ಮೂಲೆಯಿಂದ ಎತ್ಕೊಂತ ಸಣ್ಣಗೆ ಹೋಗ್ಬೇಕ್ರಿ ಅದು. ಫಾಸ್ಟಾಗಿ ಫಾಸ್ಟ್ ಅಂತೂ ಸಣ್ಣ ಲೈಕ್ ಫುಲ್ಲಿ ಲೇಬರ್ ವರ್ಕ್. ಗಜರಿ ತೊಗೊಂಡ್ಮೇಲೆ ಈಗ ಗಜರಿ ಈಗ ಹೊರಗೆ ಬತ್ ಸರ್, ಈಗ ಒಂದು 10 ಕುಂಟೆ ಇದೆ ಸರ್. ಇದು ಎಷ್ಟೊತ್ತಾಗತ್ತೆ ಸರ್ ಕಟಾವ್ ಮಾಡಕ್ ಟೈಮ್? ಮೋಸ್ಟ್ಲಿ ಒಂದು 10 ಗುಂಟದಾದ್ರೆ ಮನಿ ಜನನ ಹತ್ಬೇಕ್ರಿ, ಲೇಬರ್ ವರ್ಕು ನಡೆಯಲ್ಲ ಇಲ್ಲಿ. ಯಾಕಂದ್ರೆ ಲೇಬರ್ಸ್ ಪ್ರತಿಯೊಬ್ಬರಿಗೆ ರೂಢಿ ಇರಲ್ಲ ಅದು. ಯಾರೋ ಬಂದು ಇದು ತೆಗಿತೇನಂದ್ರೆ ಅದು ರೂಢಿ ಇದ್ದದ ಲೇಬರ್ ಬೇಕ್ರಿ. ಅದು ಬೇರೆ ಲೇಬರ್ ಎಷ್ಟು ಟೈಮ್ ಎಷ್ಟು ತಗೊಂತು ಸರ್? 2 ಗಂಟೆದಾಗ ಆಗ್ಬೋದು 10 ಕುಂಟೆ? 10 ಗುಂಟೆ ಒನ್ ಡೇ ಇಲ್ರಿ ಅದು. ಮೋಸ್ಟ್ಲಿ ನನ್ನ ಅಂದಾಜೆ 15-20 ಡೇಸ್ ಹೋಗುತ್ತೆ ರೀ. 15-20 ಕಂಟಿನ್ಯೂ ಹಾರ್ವೆಸ್ಟ್ ಮಾಡ್ತೀವಿ ಡೈಲಿ ಹಾರ್ವೆಸ್ಟ್. ಮನೆ ಕೆಲಸ ಮುಗಿಸಿ ಅರ್ಲಿ ಮಾರ್ನಿಂಗ್ ಇಲ್ಲಿ ಬಂದು ಊಟ ಕೊಡ್ಬೇಕು ರೀ. 2 ಗಂಟೆ ಮಟ್ಟ ಮನೆ ಒಂದು 4 ಜನ 5 ಜನ ಇಲ್ಲಿ ಬಂದು ಕೂಡಬೇಕು. 2 ಗಂಟೆ ಮಟ್ಟ ಬಿಸಿಲಲ್ಲಿ ಕೂತ್ ತೆಗಿಬೇಕು, ಅಗಿಬೇಕು. ಆನಂತರ ಹೋದ್ ಅದು ನಿಟಿಂಗ್ ಮಾಡ್ಬೇಕು. ಮತ್ತೆ ಅದು ಕಟಾವ್ ಆದ್ಮೇಲೆ ಏನು ಮಾಡ್ತೀರಾ? ಅಂದರೆ ಬೇರೆ ಅದು ಇರುತ್ತೆ ರೀ. ಅದು ಮ್ಯಾಲಿಂದ ಎಲ್ಲ ತೆಗಿ ಇಲ್ಲ ಎಂತ ಮ್ಯಾಗಿಂದಂತೂ ಇಲ್ಲೇ ತೆಗೆದ್ಬಿಡ್ತೀವಿ. ಆನಂತರ ಅದಕ್ಕೆ ಬೇರೆ ಅದು ಸಣ್ಣ ಬೇರೆ, ಆನಂತರ ಬೇರೆ ದಂಡಿಗೆ ಒಂದು ಮೂಳು ಬೇರೆ ಇರ್ತದೆ ರೀ, ಅದು ತೆಗೆಯೋದು. ಆನಂತರ ನಿಟಿಂಗ್ ಮಾಡಿದ ನಂತರ ಈವ್ನಿಂಗ್ ಮತ್ತೆ ತೊಳ್ಕೊಬೇಕ್ರಿ. ಅದು ಲೈಟ್ ಇರ್ಬೇಕ್ರಿ. ಆನಂತರ ತೊಳಿಬೇಕ್ರಿ ಅದು. ಯಾಕಂದ್ರೆ ನೀರು ಹೆಚ್ಚಿಗೆ ಆಗ್ತದೆ ಅದು ತೊಳಿಬೇಕಾದ್ರೆ ಎಲ್ಲ ನೆಲದಾಗ ಇರ್ತೈತಿ, ಮಣ್ಣು ಎಲ್ಲ ನೀಟಾಗಿ. ಯಾಕಂದ್ರೆ ಮಾರ್ಕೆಟ್ನಾಗ ಯಾವ್ದು ಚೆನ್ನಾಗಿರುತ್ತೋ ಅದೇ ಓಡ್ತೈತಿ. ಅದೇ ರೀ, ಫುಲ್ಲಿ ಲೇಬರ್ ವರ್ಕ್ ಅದ ರೀ. ನಾಟ್ ಈಸಿ. ತೊಳೆದ್ಮ್ಯಾಗ ಅದನ್ನ ಕಳ್ಸೋದು. ಹೌದೌದು ರೀ. ಸರ್, ನೀವು ಇಷ್ಟೊತ್ತು ನಮಗೆ ಈ ಗಜರಿಯ ಕುರಿತು ಯಾವುದು ರೋಗ ಕೀಟ ಬರುತ್ತೆ, ಅದಕ್ಕೆಲ್ಲ ಏನು ಸ್ಪ್ರೇ ಮಾಡಬೇಕು ಮತ್ತು ಆಳುಗಳ ಸಮಸ್ಯೆ ಕುರಿತಾಗಿ ಸ್ವಲ್ಪ ಮಾಹಿತಿಯನ್ನು ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಹಿರಿಯ ರೈತರಾಗಿರುವಂಥ ಶ್ರೀ ನಾಯ್ಕು ರತ್ನಪ್ಪ ಕೋರೆ ಅವರು ನಮಗೆ ಈ ಗಜರಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಅದೇ ರೀತಿ ಶ್ರೀ ಮಹೇಶ್ ಮಾಳಿಯವರು ಕೂಡ ನಮಗೆ ಗಜರಿ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಈ ಒಂದು ಕಾರ್ಯಕ್ರಮದಿಂದ ಗಜರಿಯ ಬೆಳೆ ಬಗ್ಗೆ ಒಂದು ಕಿರು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ಇವರ ಸಂಪರ್ಕ ಕೊಟ್ಟಂಥ ಶ್ರೀ ಪ್ರವೀಣ್ ಕೋರೆ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.